ಹಾಯ್ ಹಲೋ ಗೆಳರೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ತಿಳಿಯುತ್ತೆ ನಿಮಗೆ, ಅದರಲ್ಲಿ ಸ್ಪೆಷಲಿ ಸ್ಕಾಲರ್ಶಿಪ್ ಬಗ್ಗೆ. ಮತ್ತು ಈ ಒಂದು ಸ್ಕಾಲರ್ಶಿಪ್ಪು ತುಂಬಾ ಇಂಪಾರ್ಟೆಂಟು. ಆಮೇಲೆ 100% ಬಿಗ್ ಒಂದು ಸ್ಕಾಲರ್ಶಿಪ್ಪು. ಎಷ್ಟು ಸ್ಟೂಡೆಂಟ್ಸ್ಗೆ ಬರುತ್ತೆ ಅಂದರೆ ತುಂಬ ಒಂಥರ ಲಾರ್ಜ್ ನಂಬರಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಪ್ರತಿ ವರ್ಷ ಇದ್ರ ಬಗ್ಗೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡಿರ್ಬೋದು, ಇಲ್ಲ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೂ ಇದನ್ನ ನೋಡ್ಕೊಳ್ಳಿ. ಮೇನ್ ಎಲಿಜಿಬಿಲಿಟಿ ಪ್ರತಿ ವರ್ಷ ಚೇಂಜಸ್ ಆಗ್ತಾ ಇರುತ್ತೆ. ಈ ವರ್ಷ ಕೂಡ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಚೇಂಜ್ ಆಗಿದೆ. ಆ ಒಂದು ಸ್ಕಾಲರ್ಶಿಪ್ ಯಾವುದು ಏನು ಎಲ್ಲ ಅಂತ ಕಂಪ್ಲೀಟಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರು ಈ ಥರ ಒಂದು ಸ್ಕಾಲರ್ಶಿಪ್ ವೀಡಿಯೋ ಮಾಡಿ ತಿಳಿಸ್ತೀವಿ. ಒಂದು ಸ್ಕಾಲರ್ಶಿಪ್ನ ಲಿಂಕ್ನ ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ ಶೇರ್ ಮಾಡೋದ್ರಿಂದ ನಿಮಗೆ ಆ ಲಿಂಕ್ ಆದರೂ ಸಿಗುತ್ತೆ ಡೈರೆಕ್ಟಾಗಿ. ಅಲ್ಲಿ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಇದ್ರ ಲಿಂಕ್ ಕೂಡ ನಾವು ಒಂದು ಕಮೆಂಟ್ ಬಾಕ್ಸಲ್ಲಿ ಅದು ಸಿಗ್ತದೆ, ಇಲ್ಲಾಂದರೆ ವಾಟ್ಸಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಮತ್ತು ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಅಲ್ಲಿ ಕೂಡ ಸಿಗುತ್ತೆ. ಓಕೆ, ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ತೀರಾ ಅಂತ ಅಂದ್ಕೋತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋ ವೀಡಿಯೋನ. ನೋಡಿ, ನೀವು ಮೊದಲನೇದಾಗಿ HDFC ಸ್ಕಾಲರ್ಶಿಪ್ ಯಾವ್ದ್ರ ಬಗ್ಗೆ ಹೇಳಕ್ಕೆ ಬಂದಿದೆ ಅಂದರೆ HDFC ಬ್ಯಾಂಕ್ ಪರಿವರ್ತನೆ ECS ಪ್ರೋಗ್ರಾಮ್ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಪ್ರತಿ ವರ್ಷ ಬರುತ್ತೆ. ನನಗೆ 2023 ಬಂದಿತ್ತು. ಅದನ್ನು ನಿಮಗೆ ತೋರಿಸೋಣ. ಯಾಕಂದರೆ ಹೇಳಿದ್ರೆ ಸುಮ್ಮನೆ ಹೇಳ್ತೀರಾ ಯಾವುದು ಬರುತ್ತೆ, ನೀವು ಒಂದು ಗ್ಯಾರಂಟಿ ಕೊಡಿ ಅಂತಂದರೆ. ನೋಡಿ, ಈ ನನಗೆ 2023-24 ಬಂದಿರುವಂಥ ಸ್ಕಾಲರ್ಶಿಪ್ ಇದು ಆದರೆ ಆಗಿತ್ತು. ಅದೇ ಥರ ನೀವು ಇನ್ನೂ ನೋಡ್ಬೋದು 2024-25 ಇದೇ ಥರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಇರುತ್ತೆ. ಬೇಕಾದ್ರೆ ನಿಮ್ಮದು ಪೇಮೆಂಟ್ ಅಮೌಂಟು ನೋಡ್ಬೋದು, ಡಿಸ್ಟ್ರಿಬ್ಯೂಷನ್ ಸ್ಟೇಟಸ್ ನೋಡ್ಬೋದು, ಟ್ರಾನ್ಸಾಕ್ಷನ್ ಐಡಿ ಇದೆ ಮತ್ತು ಟ್ರಾನ್ಸಾಕ್ಷನ್ ಡೇಟ್ ಕೂಡ ಇದೆ. ಈ ಥರ ನಿಮಗೆ ಪ್ರತಿ ವರ್ಷ ಒಂದು ಸ್ಕಾಲರ್ಶಿಪ್ಗೆ ಏನಾದರೂ ಸೆಲೆಕ್ಟ್ ಆದರೆ ನಿಮಗೆ ಪ್ರತಿ ವರ್ಷ ಬರುತ್ತೆ. ಓಕೆ, ಇದನ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸಾಕಷ್ಟು ಜನ ಇದೇ ಥರ ಸ್ಕಾಲರ್ಶಿಪ್ ವೀಡಿಯೋ ಕೊಡಿ ಅಂತ ಕಾಮೆಂಟ್ಸ್ ಬಾಕ್ಸ್ ಹಾಕಿರು. ಆಮೇಲೆ ತುಂಬ ಥ್ಯಾಂಕ್ಸ್ ಅಂತ ಹಾಕಿರೋ ಅವ್ರಿಗೆಲ್ಲರೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ತುಂಬ ಧನ್ಯವಾದಗಳು. ಮತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ, ಅದನ್ನ ಹೆಂಗೆ ಚೆಕ್ ಮಾಡೋದು ಕೂಡ ಹೇಳ್ತೀನಿ. ಬೇಕಾದ್ರೆ ರಿಸಲ್ಟ್ ಇಲ್ಲಿ ಚೆಕ್ ಮಾಡಿರಿ. ಇಲ್ಲಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ನಿಮಗೆ ರಿಸಲ್ಟ್ ಆದರೆ ತೋರಿಸುತ್ತೆ. ಲೋಡ್ ಆಗ್ತಿದೆ, ಒಂದು ಸ್ವಲ್ಪ ಹೊತ್ತು ನೋಡಬೇಕಾದ್ರೆ. ಇಲ್ಲಾಂದರೆ ಸರ್ಚ್ ಬೈ ಮೊಬೈಲ್ ಆದರೆ ಸರ್ಚ್ ಮಾಡ್ಬೋದು. ನೋಡಿ, ಇಲ್ಲಿ ಎಷ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ನೋಡಿ, ಎಷ್ಟು ಜನ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಸ್ಟಾರ್ಟಿಂಗೇ 3 ಮೆಂಬರ್ಸ್ ಸಿಕ್ಬಿಟ್ರು. ಆಮೇಲೆ ತಮಿಳುನಾಡು, ಆಮೇಲೆ ಕೇರಳ, ಆಮೇಲೆ ಜಾರ್ಖಂಡ್, ಮಹಾರಾಷ್ಟ್ರ, ಆಮೇಲೆ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ, ಕರ್ನಾಟಕ, ರಾಜಸ್ಥಾನ ಎಲ್ಲ ಒಂದು ಸ್ಟೇಟ್ಸ್ಗೂ ಕೊಡುವಂಥ ಸ್ಕಾಲರ್ಶಿಪ್. ಅವ್ರ ನೇಮ್ ಕೂಡ ಸಿಗುತ್ತೆ ನಿಮಗೆ. ಅವ್ರು ಯಾವ ಒಂದು ಸ್ಟೇಟ್ಸ್ ಅನ್ನೋದು ಕೂಡ ಸಿಗುತ್ತೆ. ಮತ್ತು ಅವ್ರ ಅಪ್ಲಿಕೇಶನ್ಸ್ ನಂಬರ್ ಕೂಡ ಸಿಗುತ್ತೆ. ಓಕೆ, ಈಗ ಯಾವ ಥರ ಸ್ಕಾಲರ್ಶಿಪ್ ಬರುತ್ತೆ, ರಿಸಲ್ಟ್ ಯಾವ ಥರ ಚೆಕ್ ಮಾಡೋದು ಕೂಡ ಹೇಳಿದ್ದೀನಿ. ಓಕೆ, ನೀವು ಅಪ್ಲೈ ಮಾಡಿದ್ಮೇಲೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಈಗ ನಾನು ನನಗೆ ಬಂದಿರೋ ಸ್ಕಾಲರ್ಶಿಪ್ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಹೋಗ್ತಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಇಷ್ಟು ಸ್ಕಾಲರ್ಶಿಪ್ ಇದ್ದಾವೆ. ಇನ್ನು ಸುಮ್ಮನೆ ಹೋಗಿ ಅಪ್ಲೈ ಮಾಡಿ ಒಂದು ಟೈಮ್ ಓದ್ಕೊಳ್ಳಿ. ಇಲ್ಲಾಂದರೆ ನಾನು ಮುಂಬರೋ ದಿನಗಳಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಇನ್ನು ಟೈಮ್ ಇವಾಗ ತಾನೇ ಸ್ಟಾರ್ಟ್. ಇವಾಗ ಏನು ನೀವು ಸ್ವಲ್ಪ ಜನ KCT ಸ್ಟೂಡೆಂಟ್ಸು ಬರ್ದ್ಬಿಟ್ಟು ನೀವು KCT ಮೇಲೆ ಅಪ್ಲೈ ಮಾಡೋಕೆ ಹೋಗ್ತೀರಾ. ಇನ್ನು ಸ್ವಲ್ಪ ಜನ ಡಿಗ್ರಿ ಸ್ಟೂಡೆಂಟ್ಸು, ಬೇರೆ ಒಂದು ಸ್ಟೂಡೆಂಟ್ಸು ಈಗ ತಾನೇ ಡಿಗ್ರಿ ಅಡ್ಮಿಷನ್ ಮಾಡ್ತಾರೆ, ಅವರು ಸ್ಟಾರ್ಟ್ ಮಾಡ್ತಿದ್ದೀರಾ. ಇನ್ನು ಸೆಕೆಂಡ್ ಇಯರು, ಥರ್ಡ್ ಇಯರು, ಆಮೇಲೆ ಬೇರೆ ಒಂದು ಸೆಕೆಂಡ್ PUC ಅವರೆಲ್ಲ ಇವಾಗ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಸ್ಕಾಲರ್ಶಿಪ್ ಇದೇ ಟೈಮಿಗೆ ಎಲ್ಲ ಒಂದು ಬ್ಯಾಂಕರ್ ಬಿಡೋದು. ನೋಡಿ, ಎಲ್ಲರೂ ನೋಡಿ 30 ಸೆಪ್ಟೆಂಬರ್, ಅಕ್ಟೋಬರ್ ಈ ಥರ ಒಂದು ಟೈಮಲ್ಲಿ ಬಿಡ್ತಾರೆ. ಓಕೆ, ನಮ್ಮ ಒಂದು ಸ್ಕಾಲರ್ಶಿಪ್ ನಾ ಹಾಕಿರೋಂಥ ಸ್ಕಾಲರ್ಶಿಪ್ ಎಲ್ಲಿದೆ ಚೆಕ್ ಮಾಡಿ. ಇದರಲ್ಲೇ ಇದೆ, ಕಾಣಿಸುತ್ತೆ ನೋಡಿ ಇಲ್ಲಿ. HDFC ಬ್ಯಾಂಕ್ ಪರಿವರ್ತನೆ ECS ಪ್ರೋಗ್ರಾಮ್ 2025-26 ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಅಕ್ಟೋಬರ್ 30 ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ಸ್ಕಾಲರ್ಶಿಪ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ಸಿಗುತ್ತೆ. ಕ್ಲಾಸ್ ಫಾರ್ ಕ್ಲಾಸ್ 1 to 12, ಆಮೇಲೆ ಡಿಪ್ಲೊಮಾ, ITI, ಪಾಲಿಟೆಕ್ನಿಕಲ್, UG ಆ್ಯಂಡ್ PG ಸ್ಟೂಡೆಂಟ್ಸ್ ಅಂದರೆ ಕಂಪ್ಲೀಟ್ ಫಸ್ಟ್ ಸ್ಟ್ಯಾಂಡರ್ಡ್ ನಿಮಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ಬೋದು. ಅಪ್ ಟು ಎಷ್ಟು ಬರುತ್ತೆ, 75,000 ಅವರೆಗೂ ಬರುತ್ತೆ. ಎಷ್ಟು ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ, ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಅಪ್ಲೈ ಮಾಡಿದ್ದಾರೆ. ಮೊದಲು ಮೇನಾಗಿ ಈ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂಚೆ ಇದ್ರದ್ದು ಏನು ಎಲಿಜಿಬಿಲಿಟಿ ಅವನ್ನೆಲ್ಲ ತಿಳ್ಕೊಳ್ಳೇಬೇಕು. ಆಮೇಲೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಯಾವ ಎಲಿಜಿಬಿಲಿಟಿ ಮ್ಯಾಚ್ ಆಗಿಲ್ಲ ಅಂದರೆ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಓಕೆನಾ, ಮೊದಲನೇದಾಗಿ HDFC ಬ್ಯಾಂಕ್ ಪರಿವರ್ತನೆ ECS ಪ್ರೋಗ್ರಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಇದು ಪೀರಿಯಡ್ ಬೇಸ್ ಮೇಲೆ ಇದೆ. ಅಂದರೆ 2025 ಅಂದರೆ ಎಲಿಜಿಬಿಲಿಟಿ ಏನು, ದ ಸ್ಟೂಡೆಂಟ್ಸ್ ಮಸ್ಟ್ ಹ್ಯಾವ್ ಕರೆಂಟ್ಲಿ ಸ್ಟಡಿಂಗ್ ಇನ್ ಕ್ಲಾಸಸ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ಸು ಮತ್ತು ಫಸ್ಟ್ ಡಿಪ್ಲೊಮಾ ಆ್ಯಂಡ್ ITI ಸ್ಟೂಡೆಂಟ್ಸ್. ಈ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಈ ಮೇಲೆ ಇದ್ರ ಏನು ಕಾಣಿಸುತ್ತೆ ಅಪ್ಲೈ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಸ್ಕಾಲರ್ಶಿಪ್ಗೆ ಆದರೆ ಅಪ್ಲೈ ಮಾಡಬೇಕಾಗುತ್ತೆ. ಎಷ್ಟು ಅಮೌಂಟ್ ಬರುತ್ತೆ, ಇದು ಬೆನಿಫಿಟ್ಸ್ ಏನಪ್ಪ ಅಂದರೆ ನಿಮಗೆ ನೋಡಿ ಎಷ್ಟು 15,000ವರೆಗೂ ಬರುತ್ತೆ. ಯಾರಿಗೂ ಫಸ್ಟ್ ಕ್ಲಾಸ್ ಟು ಮತ್ತು ನಿಮಗೆ ಸೆಕೆಂಡ್ ಕ್ಲಾಸ್ ಹೋಗುತ್ತೆ. ಮತ್ತು ಎಲಿಜಿಬಿಲಿಟಿ ಏನು, ದ ಸ್ಟೂಡೆಂಟ್ ಮಸ್ಟ್ ಕರೆಂಟ್ಲಿ ಸ್ಟಡಿಂಗ್ ಏನು ಅದು ಕೂಡ ಗೊತ್ತಾಯ್ತು ನಿಮಗೆ. ಮತ್ತು ಮಿನಿಮಮ್ ಪರ್ಸೆಂಟೇಜ್ 55% ಆದರೆ ಇರಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಅಂದರೆ ನೀವು ಈಗ ಫಸ್ಟ್ ಅಂದರೆ ಸೆಕೆಂಡ್ PUC ಇದ್ದರೆ ಫಸ್ಟ್ PUC ಇರಬೇಕು. ಫಸ್ಟ್ PUCಗೆ ಅಪ್ಲೈ ಮಾಡ್ತೀನಿ ಅಂದರೆ 10th ಇರಬೇಕು. 10th 9th ಈ ಥರ ನಿಮಗೆ ಪ್ರೀವಿಯಸ್ ಇರಬೇಕು. ನಿಮ್ಮದು ಫ್ಯಾಮಿಲಿ ಇನ್ಕಮ್ ಒಂದು ಕಂಪಲ್ಸರಿ ಲೆಸ್ ದೆನ್ 2.5 lakh ಆದರೆ ಇರಬೇಕಾಗುತ್ತೆ. ನಿಮಗೆ ಯಾರು ಬೇಗ ಆಗ್ತೀರಾ ಅವ್ರಿಗೆ ಇದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬೇಗನೆ ಸಿಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಗೆ ಏನಾದರೂ ಫ್ಯಾಮಿಲಿ ಕ್ರೈಸಿಸ್ ಇತ್ತಂದರೆ, ಅಂದರೆ ಏನಾದರೂ ನಿಮ್ಮಲ್ಲಿ ಯಾರಾದರೂ ಒಂದು ಸ್ವಲ್ಪ ಕಷ್ಟ ಅನ್ನೋದಿತ್ತಂದರೆ ಅದನ್ನು ಖಂಡಿತ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಮಾರ್ಕ್ಸ್ ಕೊಟ್ಟಿರ್ತಾರೆ, ಕ್ಲೀನಾಗಿ ಬರ್ದಾಕಿ. ಖಂಡಿತ ನಿಮಗೆ ಸ್ಕಾಲರ್ಶಿಪ್ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ದೋಸ್ ಫಾರ್ ಪರ್ಸ್ಯೂಯಿಂಗ್ ಡಿಪ್ಲೊಮಾ ಕೋರ್ಸಸ್
ಕ್ಲಾಸ್ ಓನ್ಲಿ ಸ್ಟೂಡೆಂಟ್ಸ್ ಪರ್ಸಿಂಗ್ ಡಿಪ್ಲೊಮಾ ಆಫ್ಟರ್ ಕ್ಲಾಸ್ 12 ಆರ್ ಎಲಿಜಿಬಲ್ ಟು ಅಪ್ಲೈ ಫಸ್ಟ್ ಫಾರ್ ದಿಸ್ ಸ್ಕಾಲರ್ಶಿಪ್. ಇದನ್ನ ಯಾರು ನಿಮಗೆ ಡಿಪ್ಲೊಮಾ ಮಾಡ್ತಿದ್ದೀರಾ ಆಮೇಲೆ ಆಫ್ಟರ್ ಕ್ಲಾಸ್ 12 ಅವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಇದ್ದಾರೆ. ನಿಮಗೆ ಆಮೇಲೆ 15,000ವರೆಗೂ ಬರುತ್ತೆ. ಆಮೇಲೆ ನೀವೇನಾದ್ರು 7th ಸ್ಟ್ಯಾಂಡರ್ಸ್ ಟು 12th ಮತ್ತು ಡಿಪ್ಲೊಮಾ ITI ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಅಂದರೆ ಅವರಿಗೆ 18,000 ಅಮೌಂಟ್ ಆದರೆ ಬರುತ್ತೆ. ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ರೀವಿಯಸ್ ಇಯರ್ದು ಮಾರ್ಕ್ ಶೀಟು, ಮತ್ತು ನಿಮ್ಮದು ಐಡೆಂಟಿಟಿ ಪ್ರೂಫು, ಆಧಾರ್ ಕಾರ್ಡ್, ಇಲ್ಲಾಂದರೆ ಆಧಾರ್ ಕಾರ್ಡ್ ಅಂದರೆ ಕಂಪಲ್ಸರಿ ಇರುತ್ತೆ, ಅದನ್ನೇ ತೊಗೊಳ್ಳಿ ಮತ್ತಿನ ಅಂತ. ಮತ್ತು ಕರೆಂಟ್ಲಿ ಇಯರ್ ಅಡ್ಮಿಷನ್ಸ್ ಪ್ರೂಫ್ ಆದರೆ ಬೇಕಾಗುತ್ತೆ. ಕಂಪಲ್ಸರಿ ಅಡ್ಮಿಷನ್ ಪ್ರೂಫ್ ಎಲ್ಲ ಒಂದು ಸ್ಕಾಲರ್ಶಿಪ್ಗಾದರೂ ಬೇಕೇ ಬೇಕಾಗುತ್ತೆ. ಮತ್ತು ಅಪ್ಲಿಕೆಂಟ್ ಬ್ಯಾಂಕ್ ಪಾಸ್ಬುಕ್ಕು ಇದು ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಆದರೆ ಬೇಕೇ ಬೇಕಿದು. ಆಮೇಲೆ ನಿಮಗೆ ಇನ್ಕಮ್ದು ಪ್ರೂಫ್ ಆದರೆ ಬೇಕಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಇನ್ಕಮ್ ಪ್ರೂಫ್ ಆದರೆ ತೊಗೋಬೇಕಾಗುತ್ತೆ. 3 ಇದಾವಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು. ಮತ್ತು ನಿಮ್ಮದು ಪ್ರೂಫ್ ಆರ್ ಫ್ಯಾಮಿಲಿ ಪರ್ಸನ್ಸ್ ಕ್ರೈಸಿಸ್ ಅಂತ ನೀವು ಏನಾದರೂ ಫ್ಯಾಮಿಲಿ ಕ್ರೈಸಿಸ್ ಅಂತ ಒಂದು ಏನಾದರೂ ಬರ್ದಾಕಿರ್ತೀರಿ ಮನೇಲಿ ಈ ಥರ, ಇಲ್ಲಾಂದರೆ UDID ಕಾರ್ಡ್ ಇತ್ತಂದರೆ, ಈಗ ಒಬ್ಬರದೇ ಅಪ್ಪ ಅಮ್ಮದ್ದು ವಿಕಲಚೇತನ ಈ ಥರ ಇತ್ತು ಅಂದರೆ ಅವ್ರದ್ದು ಅದಿತ್ತಂದರೆ ಅದ್ರದ್ದು ಒಂದು ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರೆ ಆ ಥರ ಕಾರ್ಡು, ಆ ಪ್ರೂಫ್ನ ಇಟ್ಕೋಬೇಕಾಗುತ್ತೆ. ಯಾವ ಥರ ಅಪ್ಲೈ ಮಾಡೋದು ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನಿಮಗೆ ನೆಕ್ಸ್ಟು ಸ್ಟೂಡೆಂಟ್ಸ್ ಬಂದರೆ ನಿಮಗೆ ಯಾರು ಬರ್ತಾರೆ, ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಅಂತ. ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಂದರೆ ನಿಮಗೆ ಸಾಕಷ್ಟು ಏನು ಓದ್ತೀರಾ, MA MCom ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಸೇಮ್ ಕ್ವಾಲಿಫಿಕೇಷನ್, ಸೇಮ್ ಬೆನಿಫಿಟ್ಸ್ ಆದರೆ ನಿಮಗೆ ಇದೆ. ಆಮೇಲೆ ಬೆನಿಫಿಟ್ಸ್ ಆದರೆ ಸೇಮ್ ಇಲ್ಲ, ಬೆನಿಫಿಟ್ಸ್ ಬಂದ್ಬಿಟ್ಟು ಜನರಲ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಆದರೆ ನಿಮಗೆ 35,000, ಪ್ರೊಫೆಷನಲ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಆದರೆ 75,000 ಆದರೆ ಬರ್ತಾಯಿದೆ. ಅಂದರೆ ನೀವೇನಾದರೂ UG ಮುಗಿಸಿ PG ಹೋಗಿರ್ತೀರಾ, ಆ ಒಂದು ಸ್ಟೂಡೆಂಟ್ಸ್ಗೆ 75,000. ಇನ್ನು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು 35,000 ಆದರೆ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ. ನೆಕ್ಸ್ಟು ಸಾಕಷ್ಟು ಮೇನ್ ಇಂಪಾರ್ಟೆನ್ಸ್ ಅಂದರೆ ಈಗ ನಮ್ಮ ಚಾನಲಲ್ಲಿ ಜಾಸ್ತಿ ನೋಡೋದಂದರೆ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಂದರೆ ಇವಾಗ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸು BCom, BA, MBBS, BAMS, BSc, B.Pharma, D.Pharma ಎಲ್ಲ ಒಂದು ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡ್ಬೇಕಾರೆ. ದ ಸ್ಟೂಡೆಂಟ್ಸ್ ಮಸ್ಟ್ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್ಸ್ ಕೋರ್ಸ್ ಜನರಲ್ ಕೋರ್ಸಸ್ ಸಚ್ ಆಸ್ BCom, BSc, BA, BCA ಮತ್ತು ಆ್ಯಂಡ್ ಪ್ರೊಫೆಷನಲ್ ಕೋರ್ಸಸ್ ಸಚ್ ಅಂದರೆ ಇನ್ನೂ ಎಕ್ಸ್ಟ್ರಾ ಅಂದರೆ ನೀವು ಯಾವುದೇ ಒಂದು ಡಿಗ್ರಿ ಅಂತ ಅದು ಅರ್ಥ ಆಗುತ್ತೆ. ಇದರಲ್ಲಿ ಎಷ್ಟು ಮೆನ್ಷನ್ ಮಾಡೋರು ಅಷ್ಟೇ ಅಂತಲ್ಲ, ಇನ್ನೂ ಬೇರೆ ಒಂದು ಡಿಗ್ರಿ ಕೂಡ ಆಗುತ್ತೆ. ಆಮೇಲೆ ಇನ್ನು ಪ್ರೊಫೆಷನಲ್ ಕೋರ್ಸಸ್ ಯಾವುದಂದರೆ BTech, MBBS, LLB, B ಆರ್ಕಿಟೆಕ್ಚರ್ಸ್, ನರ್ಸಿಂಗ್ ಈ ಒಂದು ಸ್ಟೂಡೆಂಟ್ಸ್ಗೆ. ಆಮೇಲೆ ಇನ್ನು ರೆಕಗ್ನೈಸ್ಡ್ ಕಾಲೇಜ್ ಆರ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಅಂದರೆ ಈಗ ಬಂದಿರೋ ಯೂನಿವರ್ಸಿಟಿ ಅವೇನೋ ನಿಮಗೆ ಗೌರ್ಮೆಂಟಲ್ಲಿ ಏನೋ ಅಫಿಲಿಯೇಟ್ ಇರಲಿಲ್ಲ, ಗೌರ್ಮೆಂಟಿಂದ ಏನೋ ಅಥರೈಸ್ ಆಗಿರಲಿಲ್ಲ ಅಂದರೆ ಆ ಒಂದು ಇನ್ಸ್ಟಿಟ್ಯೂಟ್ಸ್ ವೇಸ್ಟ್ ಅಂತ ಇನ್ಸ್ಟಿಟ್ಯೂಟ್ಸ್ ಇವರಿಗೆ ಡೇಟಾನೇ ಕೊಡಲ್ಲ. ಅದಕ್ಕೋಸ್ಕರ ಅದಕ್ಕೆ ಕೇಳಲ್ಲ ಅವರು, ಯಾರು ರೆಕಗ್ನೈಸ್ಡ್ ಆಗಿದೆ ಗೌರ್ಮೆಂಟಿಗೆ ಅಂದರೆ ಗೌರ್ಮೆಂಟ್ ಅಂಡರಲ್ಲಿದೆ ಅವೆಲ್ಲ ಮಾಡಿದ್ರೆ ಡೇಟಾನ ಶೇರ್ ಮಾಡ್ತಾರೆ ಇವರಿಗೆಲ್ಲ. ಆವಾಗ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಡೇಟಾ ಬೇಗ ಸಿಕ್ಬಿಡುತ್ತೆ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ. ಓಕೆ, ನಿಮಗೆ ಇದೆಲ್ಲ ಕೊಟ್ಟಿದ್ದೀನಿ. ನಿಮಗೆ ಸೇಮ್ ಬೆನಿಫಿಟ್ಸು ಬೆನಿಫಿಟ್ಸ್ ಸೇಮ್ ಅಲ್ಲ, ಸೇಮ್ ಎಲಿಜಿಬಿಲಿಟಿ. ಬೆನಿಫಿಟ್ಸ್ ಬಂದ್ಬಿಟ್ಟು ನೀವು ಪ್ರೊಫೆಷನಲ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆದರೆ 50,000 ಆದರೂ ಬರುತ್ತೆ. ನೀವೇನಾದರೂ BA, BSc, BCom, ಈ ಥರ BCA ಈ ಥರ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಬೆನಿಫಿಟ್ಸ್ ಅಂತ ನೋಡೋಣ, 30,000 ಆದರೆ ಬರುತ್ತೆ. ಓಕೆ, ಇಲ್ಲಿವರೆಗೂ ನಿಮಗೆಲ್ಲ ಒಂದು ಸ್ಕಾಲರ್ಶಿಪ್ದು ಐಡಿಯಾ ಸಿಗ್ತಾ ಅನಿಸುತ್ತೆ. ನೆಕ್ಸ್ಟ್ ನಿಮಗೆ ಎಲ್ಲ ಒಂದು ಇನ್ನೂ ಕೊಟ್ಟಿದ್ದಾರೆ ಇಷ್ಟು. ಓಕೆ, ಇದೆಲ್ಲ ಆಗಿದ್ಮೇಲೆ ಯಾವ ಥರ ಅಪ್ಲೈ ಮಾಡೋದು, ಸಾಕಷ್ಟು ಜನ ಇದನ್ನು ಈಗ ಕೇಳ್ತಾರೆ, ಯಾವ ಥರ ಅಪ್ಲೈ ಮಾಡೋದು. ಈಗ ಅಪ್ಲೈ ಮಾಡೋಕ್ಕೆ ನಿಮಗೆ ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ. ಅದು ನಿಮಗೆ ಯಾವ ಒಂದು ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಈಗ ಎಕ್ಸಾಂಪಲ್ ಅಂಡರ್ ಗ್ರ್ಯಾಜುಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಪ್ಲಿಕೇಶನ್ ಕ್ಲೋಸ್ಡ್, ಚೆಕ್ ರಿಸಲ್ಟ್ ಅಂತ ಕೊಡ್ತಾರೆ. ಅಂದರೆ ಅದು ನೀವೇನಾದರೂ ಪ್ರೀವಿಯಸ್ ಇಯರ್ದು ಕ್ಲಿಕ್ ಮಾಡಿದರೆ, ಲೈಕ್ ನಾನು ಇಲ್ಲಿ ಮೇಲೆ ತೋರಿಸಿದ 2024 ಈ ಥರ ಕ್ಲಿಕ್ ಮಾಡಿದ್ರೆ ಆ ಥರ ತೋರಿಸುತ್ತೆ ನಿಮಗೆ. ಜಸ್ಟ್ ಈಗ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡೋಣ. ಜಸ್ಟ್ ಎಲ್ಲಿದೆ ಅಪ್ಲೈ ನಾವು ಅಂತ, ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟ್ಲಿ ECS ನಿಮಗೆ ಮೇಲ್ ಕೂಡ ಒಂದು ಮೆಸೇಜ್ ಬಂದ್ಬಿಡುತ್ತೆ. ನೀವು ಇದರ ಲಾಗಿನ್ ಆಗೋ ಟೈಮಲ್ಲಿ ಈ ಥರ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದು. ಇನ್ಸ್ಟ್ರಕ್ಷನ್ಸು ಕಂಪ್ಲೀಟಾಗಿ ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ಡೆಡ್ಲೈನ್ ಬಂದ್ಬಿಟ್ಟು ನೋಡಿ ಕಾಣಿಸ್ತಿದೆ ನಮಗೆ 30/10/2025 ಅಂತಂದು. ನಿಮ್ಮದು ಅಕ್ಟೋಬರ್ 30ಗೆ ಎಂಡ್ ಆಗುತ್ತೆ, ಅಂದರೆ ನವಂಬರ್ ಫಸ್ಟ್ ವೀಕಲ್ಲಿ ಕೂಡ ಇರಲ್ಲ ಇದು. ಇಷ್ಟೊಂದು ಡೇಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಅಪ್ಲಿಕೇಶನ್ ಆಗಿದ್ದರೆ ನಿಮ್ಮ ಜಸ್ಟ್ ಒಂದು ಸರಿ ಎಲ್ಲನೂ ಚೆಕ್ ಮಾಡಿದ್ರೆ ನಿಮ್ಮದು ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾನು ನಿಮಗೆ ವೀಡಿಯೋ ತೋರಿಸ್ತಾ ಹೋದರೆ ಈ ವಿಡಿಯೋ ಯೂಟ್ಯೂಬಿಂದ ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಶೋ ಮಾಡೋಕ್ಕೆ ಹೋಗಲ್ಲ. ನಾನು ಈಗ ಜಸ್ಟ್ ಒಂದು ಸೆಕೆಂಡಲ್ಲಿ ಶೋ ಆಗಿದ್ದು ಕೂಡ ವೀಡಿಯೋ ಡಿಲೀಟ್ ಆಗ್ತಿರುತ್ತೆ. ಇಷ್ಟು ನಿಮ್ಮದು ಏನು ಪೆಂಡಿಂಗ್ ಕಂಪ್ಲೀಟ್ ಏನಿದೆ ನೋಡಿ, ಎಲ್ಲ ಪೆಂಡಿಂಗ್ ಇರೋದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ಗೆ ಏನಿದೆ ನೋಡಿ ಇವೆಲ್ಲ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು. ನಿಮಗೆ ಇನ್ನೂ ಲೈವಲ್ಲಿ ಬೇಕು ಪ್ರತಿಯೊಂದು ಅಂತಂದರೆ ನಾನು ನಿಮಗೆ ಶೋ ಮಾಡ್ಬೋದು. ವಿತ್ ನಮ್ಮದೇನು ಪರ್ಸನಲ್ ಡೀಟೇಲ್ಸ್ ಶೇರ್ ಆಗೋದ್ರಿಂದ ಅದು ಯೂಟ್ಯೂಬ್ದು ಒಂದು ಕಮ್ಯುನಿಟಿ ಒಂದು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಫೋನ್ ನಂಬರ್ ಶೇರ್ ಮಾಡೋದಾಯಿತು, ಅಡ್ರೆಸ್ ಶೇರ್ ಮಾಡೋದಾಯಿತು, ಇಮೇಲ್ ID ಶೇರ್ ಮಾಡೋದಾಯಿತು. ಯೂಟ್ಯೂಬಲ್ಲಿ ಆ ರೂಲ್ಸ್ ಇಲ್ಲ. ಅದು ಆಟೋಮೆಟ್ಲಿ ಏನು ಮಾಡುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಡಿಲೀಟ್ ಮಾಡಿಬಿಡುತ್ತೆ. ಸೊ ದಟ್ಸ್ ದ ರೀಸನ್ ಅದನ್ನ ನಮ್ಗೆ ತೋರ್ಸೋಕ್ಕಾಗ್ತಿಲ್ಲ. ಓಕೆ, ಇಷ್ಟು ನಿಮ್ಗೆ ಗೊತ್ತಾದರೆ ನೀವು ಅಪ್ಲೈ ಮಾಡ್ಬೋದು ಅನ್ಕೋತೀನಿ. ಓಕೆ, ಈ ವಿಡಿಯೋ ಇಲ್ಲವ್ರಿಗೆ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಮುಂಬೈ ಬರುವಂಥ ದಿನಗಳಲ್ಲಿ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ ಬಗ್ಗೆ ಖಂಡಿತ ಈ ಥರ ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ಆದರೆ ಡಿಸ್ಕಷನ್ ಮಾಡ್ತೀನಿ, ಇಲ್ಲ ಮತ್ತು ನಿಮ್ಗೆ ತಿಳಿಸ್ತೀನಿ, ಟ್ರಿಕ್ಸ್ ಕೂಡ ಹೇಳ್ತೀನಿ ನೆಕ್ಸ್ಟ್ ಬರೋ ದಿನಗಳಲ್ಲಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.